ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜಿ ರಾಮ್ಜಿ ಜುಲೈ 1ರಿಂದ ದೇಶದಲ್ಲಿ ಅನುಷ್ಠಾನ. ರಾಜ್ಯಗಳ ವಿರೋಧದ ನಡುವೆಯೇ ಕೇಂದ್ರ ಅಧಿಸೂಚನೆ. ಇತಿಹಾಸದ ಪುಟ ಸೇರಲಿದೆ ಉದ್ಯೋಗ ಖಾತ್ರಿ ಯೋಜನೆ. ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡಾ 1.50% ಹೆಚ್ಚಳ. ಜನವರಿ 1ರಿಂದಲೇ ಪೂರ್ವಾನ್ವಯ. ಜಿಬಿಎ ಚುನಾವಣೆ ಮುಂದೂಡಿಕೆಗಾಗಿ ಸುಪ್ರೀಂಗೆ ಮೊರೆ. ಜನಗಣತಿ ಮಳೆ ಕಾರಣ ನೀಡಿ 3 ತಿಂಗಳು ಟೈಮ್ ಕೇಳಿದ ಸರ್ಕಾರ. ಕೊನೆಗೂ ಬಾಂಗ್ಲಾ ಗಡಿಗೆ ಬೇಲಿ. ಬಿಎಸ್ಎಫ್ಗೆ ಭೂಮಿ ಹಸ್ತಾಂತರಕ್ಕೆ ಸಂಪುಟ ತೀರ್ಮಾನ. ಟ್ರಂಪ್ ಎಫೆಕ್ಟ್. ಷೇರುಪೇಟೆ ಭಾರೀ ಕುಸಿತ. ಹೂಡಿಕೆದಾರರಿಗೆ 6 ಲಕ್ಷ ಕೋಟಿ ರೂಪಾಯಿ ನಷ್ಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಳೆ ಹಾನಿ ತಡೆಗೆ ಸಜ್ಜಾಗಿ. ಪಾಲಿಕೆ ಆಯುಕ್ತ. ಅನಾಹುತ ಸಂಭವಿಸಿದರೆ ಕಠಿಣ ಕ್ರಮ. ಅಧಿಕಾರಿಗಳಿಗೆ ರಾಜೇಂದ್ರ ಸೂಚನೆ. ಉಪನಗರ ರೈಲಿಗೆ 153 ಬೋಗಿ ಖರೀದಿ. 1,513 ಕೋಟಿ ರೂಪಾಯಿ ಮೊತ್ತದ ಖರೀದಿಗೆ ಅಧಿಕೃತ ಕಾರ್ಯಾದೇಶ. ಕರ್ನಾಟಕದಲ್ಲಿ ಎಸ್ಐಆರ್ ಶೀಘ್ರ. 22 ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ. ಕಬ್ಬನ್ ಪಾರ್ಕ್ ಮಾವು ಹಲಸು ಮೇಳಕ್ಕೆ ಭರ್ಜರಿ ಸ್ಪಂದನೆ. 4 ದಿನಗಳಲ್ಲಿ ಸುಮಾರು 10 ಟನ್ ವಿವಿಧ ತಳಿಗಳ ಮಾವು ಮಾರಾಟ. 70 ಮಳಿಗೆ ಸ್ಥಾಪನೆ. ಮೇ 17ರವರೆಗೆ ಮೇಳ. ಮಳೆಗಾಲಕ್ಕೂ ಮುನ್ನವೇ ಶಿರಾಡಿ ಘಾಟ್ನಲ್ಲಿ ಮುಂಜಾಗ್ರತೆ. ಭೂಕುಸಿತ ಭೀತಿಗೆ ಜಿಲ್ಲಾಡಳಿತ, ಎನ್ಎಚ್ಎಐ ಕಟ್ಟುನಿಟ್ಟಿನ ಕ್ರಮ. 13 ಸ್ಥಳಗಳಲ್ಲಿ ಭರದಿಂದ ಸಾಗುತ್ತಿರುವ ತಡೆಗೋಡೆ ನಿರ್ಮಾಣ ಕಾರ್ಯ.